ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ರೈತರ ಆರ್ಥಿಕ ಸದೃಢತೆ ಹಾಗೂ ಕೃಷಿ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗಾಗಿ ಎಂಎಸ್ ಸ್ವಾಮಿನಾಥನ್ ಆಯೋಗದ ವರದಿಯನ್ನ ಸರ್ಕಾರ ಶೀಘ್ರವೇ ಜಾರಿಗೆ ತರಬೇಕು ಅಂತ ಕೂಡಲ ಸಂಗಮ ಪಂಚಮಸಾಲಿ ಪೀಠದ ಶ್ರೀ ಜಯಮೃತ್ಯುಂಜಯ ಮಹಾಸ್ವಾಮಿಗಳು ಒತ್ತಾಯ ಮಾಡಿದ್ದಾರೆ. ಹುಬ್ಬಳ್ಳಿ ತಾಲೂಕಿನ ಮಂಟೂರು ಗ್ರಾಮದಲ್ಲಿ ಕೃಷಿಕ ಸಮಾಜ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘದ ಆಶ್ರಯದಲ್ಲಿ ಆಯೋಜನೆ ಮಾಡಲಾಗಿದ್ದ ರೈತ ಹುತಾತ್ಮ ದಿನಾಚರಣೆ ಹಾಗೂ ವಿವಿಧ ಗ್ರಾಮಗಳ ರೈತ ಸಂಘ ಘಟಕಗಳ ಉದ್ಘಾಟನಾ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ವಹಿಸಿ ಮಾತನಾಡಿದರು. ದೇಶದ ಅಭಿವೃದ್ಧಿಗೆ ರೈತರ ಕೊಡುಗೆ ಅಪಾರವಾಗಿದ್ದು, ರೈತರು ಮಾತ್ರ ಇನ್ನು ಅನೇಕ ಸಂಕಷ್ಟಗಳನ್ನ ಎದುರಿಸುತ್ತಿದ್ದಾರೆ ಎಂದು ವಿಷಾದ ವ್ಯಕ್ತಪಡಿಸಿದ್ದಾರೆ. ಸ್ವಾಮಿನಾಥನ್ ಆಯೋಗದ ವರದಿಯಲ್ಲಿ ರೈತರ ಆದಾಯ ಹೆಚ್ಚಳ, ಬೆಳೆಗಳಿಗೆ ವೈಜ್ಞಾನಿಕ ಬೆಂಬಲ ಬೆಲೆ, ಕೃಷಿ ಸುಧಾರಣೆ, ಭೂ ಸುಧಾರಣೆ, ನೀರಾವರಿ ನೀತಿಗಳು, ಬೀಜ ಸಂಗ್ರಹ ಹಾಗೂ ಕೃಷಿ ಅಭಿವೃದ್ಧಿಗೆ ಅಗತ್ಯವಾದ ಹಲವು ಶಿಫಾರಸುಗಳು ಇದ್ದು, ಅವು ಜಾರಿಯಾದರೆ ರೈತರ ಬದುಕಲ್ಲಿ ಮಹತ್ತರ ಬದಲಾವಣೆ ಸಾಧ್ಯವಾಗುತ್ತೆ ಎಂದಿದ್ದಾರೆ. ಮಂಟೂರಿನ ಆನಂದ ಆಶ್ರಮದ ಶ್ರೀ ಸದ್ಗುರು ಶಿವಕುಮಾರ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿ ಮಾತನಾಡಿ, ದೇಶಕ್ಕೆ ಅನ್ನ ಕೊಡುವ ರೈತರಿಗೆ ಇನ್ನು ಯೋಗ್ಯ ಸ್ಥಾನಮಾನ ದೊರೆತಾ ಇಲ್ಲ. ಯಾವುದೇ ಸರ್ಕಾರ ಅಧಿಕಾರದಲ್ಲಿ ಇದ್ರೂ ರೈತರ ಸಮಸ್ಯೆಗಳ ಬಗ್ಗೆ ಗಂಭೀರವಾಗಿ ಗಮನ ಹರಿಸಿ ರೈತರ ಮೇಲಿನ ಶೋಷಣೆಗೆ ತೆರೆ ಎಳೆಯಬೇಕು ಅಂತ ಆಗ್ರಹ ಮಾಡಿದ್ದಾರೆ. ರೈತ ವಿರೋಧಿ ನೀತಿಗಳ ಪರಿಣಾಮವಾಗಿಯೇ 1980ರಲ್ಲಿ ನವಲಗುಂದ ಮತ್ತು ನರಗುಂದದಲ್ಲಿ ರೈತ ಬಂಡಾಯ ನಡೆದಿತ್ತು ಅಂತ ಅವರು ಸ್ಮರಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಕೃಷಿಕ ಸಮಾಜ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಮಹಾಂತೇಶ್ ಕಮತ ಹಾಗೂ ರಾಜ್ಯ ಉಪಾಧ್ಯಕ್ಷ ವಿಎಸ್ ಗಂಟಿಪ್ಪಗೌಡ ಅವರು ಬಂಟ್ವಾಡ, ಮಂಟೂರು, ನಾಗರಹಳ್ಳಿ, ಶಿರಗುಪ್ಪಿ, ಹಳ್ಳಾಳ, ಇಂಗಳಹಳ್ಳಿ, ಬ್ಯಾಹಟ್ಟಿ, ಸುಳ್ಳ, ಕುರುಡಕೇರಿ, ಕಮಡೊಳ್ಳಿ ಹಾಗೂ ಗುಂಜುಗಳ ಗ್ರಾಮಗಳ ರೈತ ಸಂಘ ಘಟಕಗಳನ್ನು ಉದ್ಘಾಟನೆ ಮಾಡಿದ್ದಾರೆ. ಮಂಟೂರು ಅಂಗಲಗಿ ಅಡವಿ ಸಿದ್ದೇಶ್ವರ ಮಠದ ಶ್ರೀ ಇಂದೂಧರ ಮಹಾಸ್ವಾಮಿಗಳು, ಆನಂದ ಆಶ್ರಮದ ಮಾಂತಲಿಂಗ ಮಹಾಸ್ವಾಮಿಗಳು ಕಾರ್ಯಕ್ರಮದ ಸಾನ್ನಿಧ್ಯವನ್ನ ವಹಿಸಿದ್ರು. ಮುಖ್ಯ ಅತಿಥಿಗಳಾಗಿ ಧಾರವಾಡ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಶಿವಾನಂದ ಕರಿಗಾರ, ಬಸವರಾಜು ಗುಪ್ಪನವರ, ರಾಜ್ಯ ವಕ್ತಾರ ವಿರೂಪಾಕ್ಷ ಗೌಡ ಭರಮಗೌಡರು, ಈರಪ್ಪ ಗಂಗೊಳ್ಳಿ, ರಾಜಶೇಖರ್ ಕರಕಣವರ್, ಜಿಲ್ಲಾ ಕಾರ್ಯಾಧ್ಯಕ್ಷ ಬಸವರಾಜ್ ಜಿರಗಿ, ಗ್ರಾಮದ ಹಿರಿಯರು, ರೈತ ಮುಖಂಡರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ರು. ಇದಕ್ಕೂ ಮುನ್ನ ಬಂಡಿವಾಡ ಕ್ರಾಸ್ನಿಂದ ಮಂಟೂರು ತನಕ ಬೃಹತ್ ಚಕ್ಕಡಿ ಮೆರವಣಿಗೆ ನಡೆಸಿ ರೈತರ ಹಕ್ಕುಗಳು ಹಾಗೂ ಐಕ್ಯತೆಯ ಸಂದೇಶ ಸಾರಲಾಗಿದೆ. ನಮ್ಮ ರೈತರ ಹುತಾತ್ಮ ದಿನವನ್ನಾಗಿ ಅದರ ನಿಮಿತ್ತವಾಗಿ ಹುಬ್ಬಳ್ಳಿ ತಾಲೂಕು ಬಂಡಿವಾಡ ಮತ್ತು ಮಂಟೂರು ಗ್ರಾಮದಲ್ಲಿ ಒಂದು ಹಬ್ಬದ ವಾತಾವರಣ ನಿರ್ಮಾಣ ಅಂತಾನು ಹೇಳ್ಬಹುದು. ಯಾಕಂತಂದ್ರ ಇವತ್ತ ಸಾವಿರಾರು ಎತ್ತು ಚಕ್ಕಡಿ ಮುಖಾಂತರ ನಮ್ಮ ಲಕ್ಷಾಂತರ ರೈತರು ಇವತ್ತ ಈ ಮಂಟೂರು ಗ್ರಾಮಕ್ಕೆ ಆಗಮಿಸಿ ಒಂದು 5 ಹಳ್ಳಿಗಳ ಒಂದು ಪದಗ್ರಹಣ ಕಾರ್ಯಕ್ರಮ ಮತ್ತು ವಿವಿಧ ಪೂಜ್ಯರ ಸಾನ್ನಿಧ್ಯದಲ್ಲಿ ಇವತ್ತ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಒಂದು ಮಲ್ತಾಯಿ ಧೋರಣೆ ತೋರ್ಸಾಕತೈತಿ. ಯಾಕಂತಂದ್ರ ಇವತ್ತ ನಮ್ಮ ರೈತರು ಹುತಾತ್ಮರಾದ ದಿನ ಇವತ್ತ. ಆ ಹುತಾತ್ಮರು ಯಾಕಾದ್ರು ರೈತರು ಇವತ್ತ ಕಳಸಾ ಬಂಡೂರಿ ಹೋರಾಟದಾಗ ನಾವು ಅವ್ರು ಅಸುನಿಗಿದಾರು, ಅದು ನಮ್ಗ ತುಂಬಾ ಇವತ್ತ ನೋವು ಆಗ್ತತಿ. ಅವ್ರು ದಿನ ಆಚರಣೆ ನಾವು ಮಾಡಾಕತ್ತೀವಿ ಅಂದ್ರೆ ಅದ್ರಾಗೂ ನಮ್ದು ನೋವು ಐತಿ. ಯಾಕಂತಂದ್ರ ಅವರು ಒಂದು ಹೋರಾಟಕ್ಕಾಗಿ ತಮ್ಮ ಪ್ರಾಣವನ್ನು ಕೊಟ್ರವ್ರು. ನವಲಗುಂದ ಮತ್ತು ನರಗುಂದ ಬಂಡಾಯ ಸಮಯದಾಗ ಇವತ್ತ ಆ ಮಾದಾಯಿನ ನಮಗ ಕೊಟ್ಟಿದ್ರ ಇವತ್ತ ಬರ ಪರಿಸ್ಥಿತಿ ನಮಗ ಎದುರಾಗ್ತಿದ್ದಿಲ್ಲ. ಯಾಕಂದ್ರ ಮಾದಾಯಿ ನೀರು ನಮಗ ಬಂದಿತ್ತಂದ್ರ ಈಗ ನಾವು ಒಟ್ಟು ಬೆಳೆ ಪಡಿತಿದ್ವಿ. ಇಂಥ ಹೋರಾಟಕ್ಕೆ ನಾವು ಹೋಗಿದ್ದಿಲ್ಲ. ಈಗ ನಮ್ಗ ಅನಿವಾರ್ಯ ಮಾಡಿ ನಾವು ಹೋರಾಟ ಮುಂದಿನ ದಿನದಾಗ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡಬೇಕು ಮತ್ತು ರೈತರ ಬೆಳೆ ವಿಮೆ ಅಂತೂ ಕಡ್ಡಾಯವಾಗಿ ತುಂಬ್ಕೊಂತಾರ. ಅವರು ಮೊದಲೇ ಅಧಿಕಾರಿಗಳು ಬಂದು ನಮ್ಮನ್ನ ಬೆನ್ನತ್ತಾರ, ರೈತರು ಬೆಳೆ ವಿಮೆ ತುಂಬ್ರಿ ಅಂತೇಳಿ. ಕೊಡು ಮುಂದೆ ಅವರು ಒಬ್ರು ಇರಂಗಿಲ್ಲ, ನಾಪತ್ತೆ ಆಗಿರ್ತಾರ. ಆ ಸಮಯದಾಗ ನಮಗ ಕೊಡಲೇಬೇಕು. ಕೊಡದೇ ಇದ್ರೆ ನಾವು ಮುಂದಿನ ದಿನದಾಗ ನಾವು ಸಂಬಂಧಪಟ್ಟ ಇಲಾಖೆ ಮುಂದೆ ನಾವು ಉಪವಾಸ ಸತ್ಯಾಗ್ರಹ ಮತ್ತು ಉಗ್ರ ಹೋರಾಟದ ಮಾಡ್ತೇವೆ ಅಂತೇಳಿ ಮಾನ್ಯ ಕೇಂದ್ರ ಸಚಿವರಿಗೆ ಹಾಗೂ ಮೋದಿ ಅವರಿಗೆ ಹಾಗೂ ಮಾನ್ಯ DK ಶಿವಕುಮಾರ್ ಸಾಹೇಬರಿಗೆ ನಾವು ಈ ಮೂಲಕ ಒತ್ತಾಯ ಪಡಿಸುತ್ತೇವೆ. ಸಮಾವೇಶ ಭಾರತೀಯ ಕೃಷಿಕ ಸಮಾಜ ನವದೆಹಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಸಹಯೋಗದೊಳಗೆ ಕೈಗೊಂಡಿರುವಂತಹ ಈ ಕಾರ್ಯಕ್ರಮದ ಈ ಭವ್ಯ ವೇದಿಕೆಯ ಮೇಲೆ ಸುಖಾಸೀನರಾಗಿರುವ ಕೂಡಲ ಸಂಗಮದ ಪೂಜ್ಯಪಾದರ ಆದಿಯಾಗಿ ಸಮಸ್ತ ಪೂಜ್ಯಪಾದರಲ್ಲಿ ಪ್ರಣಾಮ ತಿಳಿಸ್ತೀವಿ. ಇದಕ್ಕೆ ಎಚ್ಚರಿಕೆ ಹೋದ್ರೆ ನಾವು ಅನಿವಾರ್ಯವಾಗಿ ಬೀದಿಗೆ ಇಳಿದು ಹೋರಾಟ ಮಾಡಿ ಏನಾದರೂ ನಾವು ನ್ಯಾಯ ತಗೊಂತೇವೆ ಅನ್ನುವಂಥ ಒಂದು ಬೃಹತ್ ವಿಶ್ವಾಸದಿಂದ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಹುಬ್ಳಿ ಜಿಲ್ಲೆ ಅಲ್ವಾ.
ಇವತ್ತು ಮಂಟೂರು ಗ್ರಾಮದಲ್ಲಿ 5 ಗ್ರಾಮಗಳ ಉದ್ಘಾಟನೆ ಕಾರ್ಯಕ್ರಮ ಮತ್ತು ಇವತ್ತು ಇಲ್ಲಿ ಮಂಟೂರು ಗ್ರಾಮದ ಎಲ್ಲ ರೈತರು ಇವತ್ತು ರೈತ ಹುತಾತ್ಮಕ ದಿನ ಒಂದು ನಾಡ ಹಬ್ಬ ತರ ಆಚರಣೆ ಮಾಡ್ತಾ ಇದ್ದಾರೆ. ಬಹಳ ಸಂತೋಷದ ವಿಷಯ. ನಾವು ಕೂಡ ರಾಯಚೂರಿಂದ ಬಂದೀವಿ ಮತ್ತು ಇನ್ನೂ ಕೆಲವು ಹಲವು ಜಿಲ್ಲೆಗಳಿಂದ ಜನರು ಬಂದಿದ್ದಾರೆ ಇವತ್ತು ಈ ಗ್ರಾಮದಲ್ಲಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸೋಕ್ಕೆ. ಇವತ್ತು ಈ ಎಲ್ಲಾ ಜನರಿಗೆ ನಾವು ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳಲು ಇಷ್ಟಪಡ್ತೇನೆ. ಮಂಟೂರು ಗ್ರಾಮಕ್ಕೆ ಎಲ್ಲ ರೈತರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಅಂದಪ್ಪ ಕೋಳೂರ, ಧಾರವಾಡ, AG ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.